ವಿಜಯಪುರದಲ್ಲಿ ಸಿದ್ದೇಶ್ವರ ಶ್ರೀಗಳ ನುಡಿ ನಮನ ಕಾರ್ಯ ಇವತ್ತು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದನ್ನು ಪೋಸ್ಟ್ ಮಾಡುವ ಮೂಲಕ ಸಿದ್ದೇಶ್ವರ ಶ್ರೀಗಳಿಗೆ ನುಡಿ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಗುರು ನಮನಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಕಳಿಸಿದ್ದಾರೆ. ಪ್ರಧಾನಿ ಮೋದಿ ಸಂದೇಶವನ್ನ ಪ್ರಹ್ಲಾದ್ ಜೋಶಿ ಓದಿ ತಿಳಿಸಿದ್ದಾರೆ. ಭಾರತ ಆಧ್ಯಾತ್ಮ ಕ್ಷೇತ್ರದ ಕೇಂದ್ರ ಅಂತ ಹೇಳಿ ವಿವರಿಸಿದ್ದಾರೆ ಪ್ರಧಾನಿ ಮೋದಿ. ಸಿದ್ದೇಶ್ವರ ಶ್ರೀ ಅವರ ಸರಳತೆ ಮತ್ತು ಮಾನವೀಯತೆಯ ಪ್ರತಿರೂಪವಾಗಿದ್ರು. ಸರಳತೆಯ ಸಂತ ಸಿದ್ದೇಶ್ವರ ಶ್ರೀಗಳಿಗೆ ನಮನ, ಹಾಗೆ ಅವರೇ ನಮ್ಮೆಲ್ಲರಿಗೆ ಆದರ್ಶ ಅಂತ ಹೇಳಿ ತಿಳಿಸಿದ್ದಾರೆ ಪ್ರಧಾನಿ ಮೋದಿ. ಒಂದ್ ಕಡೆ ದೃಶ್ಯದಲ್ಲಿ ವಿಜಯಪುರದಲ್ಲಿ ನಡೀತಾ ಇರುವ ಸಿದ್ದೇಶ್ವರರ ನುಡಿ ನಮನ ಕಾರ್ಯಕ್ರಮದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಇದೇ ಸಂದರ್ಭದಲ್ಲಿ ಗುರು ನಮನಕ್ಕೆ ಸಂದೇಶವನ್ನ ಕಳುಹಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಸಂದೇಶವನ್ನ ಓದಿ ತಿಳಿಸಿದ್ದಾರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ. ಭಾರತ ಆಧ್ಯಾತ್ಮ ಕ್ಷೇತ್ರಗಳ ಕೇಂದ್ರ, ಹಾಗೆ ಸಿದ್ದೇಶ್ವರ ಶ್ರೀಗಳ ಸರಳತೆ ಮಾನವೀಯತೆ ನಮ್ಮೆಲ್ಲರಿಗೂ ಕೂಡ ಆದರ್ಶ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ. ಸಿದ್ದೇಶ್ವರ ಶ್ರೀಗಳ ನುಡಿ ನಮನ ಕಾರ್ಯಕ್ರಮ ಒಂದ್ ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ವಿಜಯಪುರದಲ್ಲಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೆದಿರತಕ್ಕಂಥ ಪತ್ರದ ಸಾರಾಂಶವನ್ನ ಓದಿ ತಿಳಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳುಹಿಸಿರುವ ಸಂದೇಶ, ಆ ಪತ್ರ, ಅದರ ಸಾರಾಂಶ ಏನು ವಿವರಿಸ್ತಾರೆ ನನ್ನ ಕಲೀಗ್ ರಂಜಿತ್. ಓವರ್ ಟು ಯು. ಸ್ಮಿತಾ, ಸಿದ್ದೇಶ್ವರ ಶ್ರೀಗಳು ಅವರು ಜಗದ್ಗುರುಗಳು ಇವತ್ತಿಗೆ ನಮ್ಮನ್ನೆಲ್ಲರನ್ನೂ ಕೂಡ ಅಗಲಿ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರಿ ಹೋಗಿದ್ದಾರೆ. ಆಧ್ಯಾತ್ಮ ಮತ್ತು ಅವರ ಒಂದು ಸರಳ ಜೀವನ, ಅದರ ಜೊತೆಗೆ ಮಾನವೀಯತೆ ಗುಣಗಳನ್ನು ಸಮಾಜದಲ್ಲಿ ಬಿತ್ತರಿಸಿ ಹೋಗಿದ್ದಾರೆ. ಅವರ ನೆನಪಿಗಾಗಿ, ಅವರ ಸ್ಮರಣಾರ್ಥವಾಗಿ ಇವತ್ತು ಗುರುನಮನ ಕಾರ್ಯಕ್ರಮ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆದಿಯಾಗಿ ನಾಯಕರೆಲ್ಲರೂ ಕೂಡ ಇದ್ದರು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ಪ್ರಧಾನಿ ನರೇಂದ್ರ ಮೋದಿ ಸಿದ್ದೇಶ್ವರ ಶ್ರೀಗಳ ಪುಣ್ಯ ಸ್ಮರಣೆ ಗುರುನಮನ ಕಾರ್ಯಕ್ರಮದಲ್ಲಿ ತಾವೊಂದು ಸಂದೇಶವನ್ನು ರವಾನಿಸಿದ್ದಾರೆ, ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಧ್ಯಾತ್ಮ ಅನ್ನೋದು ನಮ್ಮ ದೇಶದ ಆತ್ಮ ಇದ್ದಂತೆ. ಆ ಆಧ್ಯಾತ್ಮದ ಚಿಂತನೆಗಳನ್ನು ಬಿತ್ತರಿಸಿ ಹೋದಂಥ ಸಿದ್ದೇಶ್ವರ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ ಅನ್ನೋ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಕೂಡ ನಮ್ಮ ಬಳಿಯಲ್ಲಿದೆ, ನಾನು ಅದನ್ನು ಓದ್ತೀನಿ. ಪ್ರಧಾನಿ ನರೇಂದ್ರ ಮೋದಿಯವರು ಬರೆದಿರುವಂಥ ಪತ್ರ ಇದು, PM ಬರೆದಿರುವಂಥ ಪತ್ರ. ಇಟ್ ಈಸ್ ಹಾರ್ಟ್ ವಾರ್ಮಿಂಗ್ ಟು ಲರ್ನ್ ಅಬೌಟ್ ದಿ ಗುರುನಮನ ಮಹೋತ್ಸವ. ಗುರುನಮನ ಕಾರ್ಯಕ್ರಮ ಇದು ಸಿದ್ದೇಶ್ವರ ಶ್ರೀಗಳ ಪುಣ್ಯ ಸ್ಮರಣೆಯ ದಿನ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೆದಿರುವಂಥ ಪತ್ರ, ಅದನ್ನು ವೇದಿಕೆಯಲ್ಲೇ ಪ್ರಹ್ಲಾದ್ ಜೋಶಿಯವರು ಓದ್ತಾರೆ, ಓದಿ ಅದರ ಅರ್ಥವನ್ನು ತಿಳಿಸ್ತಾರೆ. ಸಿದ್ದೇಶ್ವರ ಶ್ರೀಗಳು ಎಷ್ಟು ಆದರ್ಶಪ್ರಾಯವಾಗಿದ್ದರು, ಈ ದೇಶಕ್ಕೆ ಏನು ಸಂದೇಶವನ್ನು ರವಾನಿಸಿ ಹೋದರು, ಈ ಒಂದು ಮನು ಜಗತ್ತಿಗೆ ಸಿದ್ದೇಶ್ವರ ಶ್ರೀಗಳು ಕೊಟ್ಟಂಥ ಆ ಆಧ್ಯಾತ್ಮದ ಚಿಂತನೆಗಳು ಎಷ್ಟು ಗಟ್ಟಿಯಾಗಿ ನಮ್ಮಲ್ಲಿ ಬೇರೂರಿದೆ. ಅವರೆಲ್ಲರೂ ಕೂಡ ಇವತ್ತು ಸಿದ್ದೇಶ್ವರ ಶ್ರೀಗಳು ಅವರು ನಡೆದುಕೊಂಡು ಹೋದಂಥ ದಾರಿ ಮತ್ತು ಅವರ ಮಾನವೀಯತೆ ಮೌಲ್ಯಗಳು, ಜೊತೆಗೆ ಆಧ್ಯಾತ್ಮದ ಬಗೆಗಿನ ಅವರ ಒಲವು, ಅವರು ಬಡ ಜನರಿಗೆ, ದೀನ ದಲಿತರಿಗೆ ಕೊಟ್ಟಂಥ ಸಂದೇಶ, ಅವರ ಮಾತುಗಳು, ಅವರ ಮೋಟಿವೇಶನ್ ಸ್ಪೀಚ್ ಅಂತ ಹೇಳಿದ್ರೆ ಜೀವನದ ಕಟು ಸತ್ಯಗಳನ್ನು ಅವರು ಎಷ್ಟು ಸರಳೀಕರಣವಾಗಿ ಹೇಳಿರೋದು, ಇದೆಲ್ಲವೂ ಕೂಡ ಇವತ್ತಿನ ನಮ್ಮ ಈ ಒಂದು ಜೀವನಕ್ಕೆ ಆದರ್ಶಪ್ರಾಯ. ಪ್ರಧಾನಿಗಳು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ಸ್ಮಿತಾ, ಆಧ್ಯಾತ್ಮ ಅನ್ನೋದು ಈ ದೇಶದ ಆತ್ಮ ಇದ್ದಂತೆ. ಆಧ್ಯಾತ್ಮ, ಯೋಗ, ಇದ್ರ ಬಗ್ಗೆ ಎಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಾಗ ತಾವು ಮನಸ್ಸು ಬಿಚ್ಚಿ ಮಾತನಾಡ್ತಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಂದನಾ ಕಾರ್ಯಕ್ರಮದಲ್ಲಿ ತಾವು ಬರೆದಿರುವಂಥ ಪತ್ರ, ಅವರಿಗೆ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಎಷ್ಟು ಅಭಿಮಾನ ಇತ್ತು, ಅವ್ರನ್ನ ಸಿದ್ದೇಶ್ವರ ಶ್ರೀಗಳನ್ನ ಎಷ್ಟು ಅನುಕರಣೆ ಮಾಡ್ತಾರೆ. ರಂಜಿತ್, ಖುದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ತಿಳಿಸಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೆದಿರುವ ಪತ್ರದಲ್ಲಿ ಏನಿದೆ ಅಂತ ಹೇಳಿ ಕೇಳಿಸ್ಕೊಳ್ಳೋಣ. ಕೂಡ ಒಂದು
ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಒಂದು ಸಂದೇಶವನ್ನು ಓದಿ ನನ್ನ ಮಾತನ್ನ ಮುಗಿಸ್ತೇನೆ. ನನಗೆ ಓದಲಿಕ್ಕೆ ಸಂಘಟಕರು ಹೇಳಿದ್ದಾರೆ. It is heartwarming to learn about Shri Guru Namana Mahotsava to honor the memory of Jnana Yogi Shri Siddheshwara Swamiji, organized by Guru Namana Mahotsava Samiti, Jnana Yogashrama, Vijaypur. Greetings and best wishes to everyone associated with the organization on the occasion. India's deepest strength lies in the spirituality. Our towering spiritual personalities, including saints, scholars, teachers, have played a critical role in ensuring our society remains strong and inclusive. This enduring tradition